ಸೊ ನಾನು ಆ್ಯಕ್ಚುಲಿ ಇಲ್ಲಿಂದ ಆ ಬೆಟ್ಟಕ್ಕೆ ಹೋಗಬೇಕು. ಸೊ ಇಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಅಲ್ಲಿ ತನಕ ಬೈಕ್ ಹೋಗೋದಿಲ್ಲ. ಮೋಸ್ಟ್ಲಿ ಇಲ್ಲಿಂದ ಹೋಗ್ಬೇಕು. ಓಕೆ, ಇಲ್ಲೆಲ್ಲ ಆರಾಮ್ ಮಾರ್ಕ್ ಹಾಕಿದ್ದಾರೆ. ಬಟ್ ನನಗೆ ಇಲ್ಲಿಂದ ವ್ಯೂ ಮಾತ್ರ ಅಬ್ಬಾ ಎಂಥ ಅಮೇಝಿಂಗ್ ಗೊತ್ತಾ ಗುರು. 2-3 ಟೈಮ್ಸ್ ಬಂದಿದೆ. SRS ಬೆಟ್ಟ ಮತ್ತು ಕೂನಗಲ್ ಬೆಟ್ಟ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಬಂದಿದೆ. ಆವಾಗ ಅಲ್ಲಿಂದ ನೋಡಿದಾಗ ಈ ಬೆಟ್ಟ ತುಂಬ ಒಂಥರ ದೂರದಿಂದ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಟ್ ಅದರಿಂದ ಬಂದು ನೋಡಿದಾಗ ಇಷ್ಟು ಅದ್ಭುತವಾಗಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ನಾನಂತೂ ಓಕೆ, ತಳವಾದಿ ಫೋರ್ಟ್ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದು ಒಂದು ಒಳ್ಳೆ ಡಿಸಿಷನ್ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿಂದ ಸ್ವಲ್ಪ ಟ್ರೆಕ್ಕಿಂಗ್ ಅಷ್ಟು ಕಷ್ಟ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಸ್ವಲ್ಪ ದೂರ ಅಷ್ಟೇ. ಒಂದು ಇಲ್ಲಿಂದ ಹೋಗ್ಬೇಕಿದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಯಾವುದೋ ಮಾವಿನ ತೋಟ ಬೇರೆ ಸಿಗ್ತಾಯಿದೆ. ಒನ್ 2 ಅವರ್ಸ್ ಒಳಗಡೆ ಎಲ್ಲ ಮುಗಿಸ್ಕೊಡ್ಬೋದು. ಅಷ್ಟು ಲಾಂಗ್ ಡಿಸ್ಟೆನ್ಸ್ ಏನಿಲ್ಲ ಈ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬರೋದಕ್ಕೆ. ಯಾಕೆಂದರೆ ಬೈಕ್ಸ್ ಎಲ್ಲ ಡೈರೆಕ್ಟಾಗಿ ಬೆಟ್ಟದ ಮೇಲ್ಗೆ ಬರ್ತವೆ. ಸೊ ಹಂಗಾಗಿ ನೀವು ಬೆಟ್ಟದ ಮೇಲ್ಕೆನ ಬೈಕಲ್ಲಿ ಹೋಗೋದು ಬೇಡ, ನಾನು ಕೆಳಗಿಂದಲೇ ಟ್ರೆಕ್ ಮಾಡ್ಕೊಂಬರ್ತೀನಿ ಅಂದರೂ ಬರ್ಬೋದು. ಓಕೆ, ವಿಚ್ ಇಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ವಾವ್, ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಅಲ್ಲೆಲ್ಲ ಬೈಕ್ಸರೆಲ್ಲ ಬೈಕೆಲ್ಲ ನಿಲ್ಲಿಸಿದ್ದಾರೆ. ಈ ಕಡೆ 2 ಗಿಡದ ಸೆಂಟ್ರಲ್ಲಿ ಮಾತ್ರ ನನ್ನ ಬೈಕ್ ಇದೆ ಅಲ್ಲಿ. ಇಲ್ಲಿಂದ ಮಾತ್ರ ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಓಕೆ, ವರ್ತ್ ಕಮ್ಮಿಂಗ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿಕ್ಕು ದಾರಿ. ಆ್ಯಕ್ಚುಲಿ ಈ ವಿಂಟರ್ ಸೀಸನ್ ಅಲ್ವಾ, ಅರ್ಲಿ ಮಾರ್ನಿಂಗ್ 4 or 5ಗೆ ನೀವು ಟ್ರೆಕ್ಕಿಂಗ್ ಶುರು ಮಾಡಿದ್ರೇ ಸಕ್ಕತ್ತಾಗಿರುತ್ತೆ. ಯಾಕೆಂದರೆ ವೆದರ್ ಮಾತ್ರ ಕೂಲಾಗಿರುತ್ತೆ. ನೀವು ಬೆಟ್ಟ ಹತ್ತುತ್ತಾ ಬಾಡಿ ಹೀಟ್ ಆಗುತ್ತಲ್ಲ, ಸೊ ಅವಾಗ ಈಕ್ವಲ್ ಇರುತ್ತೆ. ಓಕೆನಾ? ಸೊ ನೀವೇನಾದರೂ ಒಂದು 8-9 ಗಂಟೆ ಮೇಲೆ ಬರ್ತೀನಿ ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ. ಬಿ ರೆಡಿ ಫಾರ್ ಇಟ್. ಇಲ್ಲಿ ಸ್ವಲ್ಪ ಸ್ಲಿಪ್ರಿ ಇದೆಯಪ್ಪೋ. ಗ್ರಿಪ್ಪಿರೋ ಶೂಸ್ ಇಲ್ಲ ಅಂದರೆ ಕೆಳಗಡೆ ಗ್ಯಾರಂಟಿ. ಇಲ್ಲಿ ಈ ರಾಕ್ಸ್ ಹತ್ರ ಬರ್ತಾ ಇರೋ ದಾರಿ ಬಂದ್ಬಿಟ್ಟು ಮಕ್ಕಳು ಮರಿಗೆ ಮತ್ತು ಫ್ಯಾಮಿಲಿಗಂತೂ ಅಲ್ಲ ಈ ದಾರಿ. ಯಾರಾದ್ರು ಅಡ್ವೆಂಚರಸ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬನ್ನಿ, ಹತ್ತಕ್ಕೂ ಒಳ್ಳೆ ಮಜಾ ಸಿಗುತ್ತೆ ನಿಮಗೆ. ನನಗಂತೂ ಒಳ್ಳೆ ಮಜಾ ಬರ್ತಾಯಿದೆ. ಹೆಂಗರು ಹೋಗೋದು ಇಲ್ಲಿಂದ? ಮೋಸ್ಟ್ಲಿ ಹಂಗೆ ಮುಂದೆಯಿಂದ ಬರಬೇಕೇನೋ. ನನಗೆ ಯಾವ ಕಡೆಯಿಂದ ಹೋಗ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅದು. ಯಾವುದೋ ಕಾಲ್ದಾರಿ ಸಿಕ್ತು. ಐ ಆಮ್ ಇನ್ ದ ರೈಟ್ ಪಾತ್. ಎಸ್, ಐ ಆಮ್ ಇನ್ ದ ರೈಟ್ ಪಾತ್. ಅಪ್ಪ, ಇಲ್ಲಿ ನೋಡಿ, ನಾನು ಆಲ್ಮೋಸ್ಟ್ ಎಲ್ಲಿಗೆ ಬಂದಿದ್ದೀನಿ. ವಾರವ್ವ, ಓಹೋ, ಇಲ್ಲಿ ಸ್ವಲ್ಪ ಮುಳ್ಳುಗಿಡ ಎಲ್ಲ ಇದೆ ಗುರು. ಬರಬೇಕಿದ್ರೆ ಹುಷಾರಾಗಿ ಬಗ್ಗಿ ಬನ್ನಿ. ಈ ಮುಳ್ಳುಗಿಡ ಏನಾದ್ರು ಬಟ್ಟೆಗೆ, ನಿಮ್ಮ ಸ್ಕಿನ್ಗೆ ಏನಾದ್ರು ತಗಲಾಕಂತು ಅಂದರೆ ಅಷ್ಟೇ, ಸ್ಕಿನ್ಗೂ ಡ್ಯಾಮೇಜು, ಬಟ್ಟೆನೂ ಡ್ಯಾಮೇಜ್ ಹಂಗಾಗುತ್ತೆ. ವಾವ್, ಓಹೋ ನೋಡಿ, ನಾನು ಬಂದಿದ್ದು ಹಿಂಗೆ. ಇಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ದಾರಿ ಕಾಣಿಸ್ತಾ ಇದ್ರೆ ಅಯ್ಯಪ್ಪ, ಇಲ್ಲೊಂಚೂರು ಕಲ್ಲು ಹೊಡೆದು ಸೆಂಟ್ರಲಾಗಿ ಸಿಗಾಕೊಂಬಿಟ್ಟಿದೆ ಕೆಳಗಡೆ ಬರೋಕ್ಕಾಗ್ದಲೆ. ಇನ್ ಕೇಸ್ ಅದೇನಾದರೂ ತಪ್ಪಿ ಕೆಳಗಡೆ ಬಿತ್ತಂದರೆ ಡಮಾರ್ ಕೆಳಗಡೆ ಇರೋರೆಲ್ಲ. ಬಟ್ ಆ ಥರ ಯಾರಿಗೂ ಆಗದೆ ಇರಲಪ್ಪ ದೇವ್ರೆ. ಇಲ್ಲಿ ಕಂಪ್ಲೀಟಾಗಿ ನೀವು ಬಗ್ಗಿ ಹೋಗಬೇಕು. ಬಗ್ಗಿ ಹೋಗೋದಲ್ಲ, ನೀವು ಆ್ಯಕ್ಚುಲಿ ಇಲ್ಲಿ ನೋಡಿ ಕೂತ್ಕೊಂಡೇ ಹೋಗ್ಬೇಕು. ಇಲ್ಲಿ ಬಗ್ಗೋದ್ರಿಂದ ಪ್ರಯೋಜನ ಆಗಲ್ಲ, ಕೂತ್ಕೊಂಡೇ ಬರಬೇಕು.
ಅಷ್ಟು ತುಂಬ ಕಂಜೆಸ್ಟೆಡ್ ಆಗಿದೆ ಈ ಪ್ಲೇಸ್ ಮಾತ್ರ. ಅದಕ್ಕಿಂತ ಮುಂಚೆ ಇಲ್ಲೊಂದು ಯಾವುದೋ ಒಂದು ಕಳ್ಳದಾರಿ ಸಿಕ್ತು, ನೋಡೋಣ ಇಲ್ಲೇನಿದೆ ಅಂತ. ಅದೇ ನೋಡಿ ತಳವಾಡಿ ಫೋರ್ಟ್ ಅಲ್ಲಿದೆ. ಮೋಸ್ಟ್ಲಿ ಆ ಕಡೆಯಿಂದ ವ್ಯೂ ಪಾಯಿಂಟಿಂಗ್ ಬರೋದಕ್ಕೆ ಇದೇ ದಾರಿ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ನೋಡು ಹೆಂಗಿದೆ ಬಂಡೆ. ನಾನಂತ ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದೆ. ಇಲ್ಲ ಅಂದಿದ್ದರೆ ಬೆಂಗಳೂರಲ್ಲೇ ಬಿದ್ದಿರ್ತಾಯಿದೆ ಮನೇಲಿ. ಸಖತ್ ಇಷ್ಟ ಆಯಿತು ನನಗೆ ಪ್ಲೇಸ್ದು. ಅಲ್ಲಿ ಯಾರೋ ಆ ಕಡೆ ಫೋಟೋ ಸೆಷನ್ಸ್ ಎಲ್ಲ ಮಾಡ್ತಾಯಿದ್ದಾರೆ, ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಹಂಗಾಗಿ ಇಲ್ಲೊಂಚೂರು ಇಲ್ಲಿಂದ ಬಂಡೆ ಮೇಲೆಲ್ಲ ಹಿಂಗೆ ಹೋದರೆ ಈ ಕಡೆ ಇನ್ನೊಂದು ಸ್ಮಾಲ್ ವ್ಯೂ ಇದೆ, ಅಲ್ಲಿಗೆ ಹೋಗ್ಬೇಡ. ಹೋಗೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ, ಯಾಕೆಂದರೆ ಬಂಡೆ ಎಲ್ಲ ಹಾಕ್ಬೇಕಲ್ಲ ಗುರು. ಗುರು ಇಲ್ಲಿ ನೋಡು ಗುರು ಹೆಂಗಿದೆ, ಹೆಂಗಿದೆ ಒಬ್ಬೊಬ್ಬ. ಕಾಪಾಡಪ್ಪ ಕಾಪಾಡಪ್ಪ. ಅಯ್ಯ ಓದಿಕ್ಯಾತ ಓದಿಕ್ಯಾತ. ವಾವ್. ಓಕೆ, ಇಲ್ಲಿಂದ ಹೋಗೋದು ಹೆಂಗೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಗುರು. ಇಲ್ಲಿ ನೋಡಿ ಗುರು ಹೆಂಗಿದೆ ದಾರಿ. ಇಲ್ಲೇನಾರು ಅಪ್ಪಿ ತಪ್ಪಿ ಕಾಲು ಜಾರು ಬಿದ್ದರೆ ಗೋವಿಂದ ಗೋವಿಂದ. ಓ ಬಿಡಿ. ಆ ಕಡೆ ಅಂತೂ ನೋಡಿ, ಆ ಕಡೆ ಅಂತೂ ಹೋಗೋಕೆ ಆಗ್ತಾ ಇರಲಿಲ್ಲ. ಕಾಲಿಕ್ಕೋ ಜಾಗಿಲ್ಲ, ಕೈ ಇಡೋಕ್ಕೂ ಜಾಗಿಲ್ಲ. ಆದರೆ ಇದು ಮಾತ್ರ ಹತ್ತಿದ್ದು ನಾನಿಲ್ಲಿ ಅಲ್ಟಿಮೇಟ್ ಆಗಿದೆ. ಹತ್ಬಿಟ್ಟಿದ್ದೀನಿ. ಹೆಂಗೆ ಇಳಿಯೋದು ಅಂತ ಯೋಚನೆ ಮಾಡಬೇಕು ಇವಾಗ. ಹಂಗಾಗಿದೆ ನನ್ನ ಪರಿಸ್ಥಿತಿ. ದೇವ್ರೇ, ಅದಾದಮೇಲೆ ನೋಡಿ ಇಲ್ಲೊಂದು ಯಾವುದೋ ಬಂಡೆ ಸಂಧಿ ಕೂಡ ಸಿಗ್ತಾಯಿದೆ ಇಲ್ಲಿ. ಓಹೋ, ಇಲ್ಲಿಂದ ನಾನಿವಾಗ ಕೆಳಗಡೆ ಜಂಪ್ ಮಾಡುವ. ಯಪ್ಪ, ಕೊನೆಗೂ ಸಾಹಸ ಮಾಡಿ ಇಳಿದೆ ಗುರು. ಸಿಕ್ಕಾಕೊಂಬಿಟ್ಟಿದ್ದೀನಿ ಇಲ್ಲಿ. ಎಸ್, ವಾವ್. ಫೈನಲಿ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದಾಯ್ತು ಇಲ್ಲಿಂದ ನಾನು. ಇಲ್ಲಿ ನೋಡಿದ್ರು ಈ ಸಂಧಿ ಒಳಗೆ ಹಂಗೋ ಹಿಂಗೋ ಸಾಹಸ ಮಾಡಿ ಬಂದೆ. ಆದರೆ ಇಲ್ಲಿ ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತಾಗಿದೆ. ಅಲ್ಲಿ ಇದೊಂಥರ ದೊಡ್ಡ ಬಂಡೆ. ಮಳೆ ಬಂದರೆ ಅಂಬ್ರೆಲ್ಲ ಇದೆ, ಹೆದ್ರಿಕೊಳ್ಳಂಗೆ ಇಲ್ಲ. ಯಾಕೆಂದರೆ ನೆನೆಯೋದು ಇಲ್ಲ. ಈ ಬಂಡೆ ಕುತ್ಕೊಂಡ್ರೆ ಆರಾಮಾಗಿ ಇದ್ಬಿಡ್ಬೋದಿಲ್ಲ. ಹಿಂಗಿದೆ ನೋಡಿ, ಸಕ್ಕತ್ತಾಗಿದೆ. ಸೊ ಅಲ್ಲೆಲ್ಲೇ ನಾಮ ಹಾಕ್ಬಿಟ್ಟವ್ರೆ. ವಾವ್ ವಾವ್. ಸೊ ಫೈನಲಿ ನಾನು ಇದೇ ಪ್ಲೇಸ್ಗೆ ಬಂದೆ. ಎಸ್, ನೋಡಿ ನಾನು ಆವಾಗಲೇ ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ, ಅಲ್ಲಿ ಆಗಲೇ ಇಲ್ಲ. ಬಟ್ ಈ ಕಡೆಯಿಂದಲೂ ಬರೋಣ ಅಂದ್ಕೊಂಡೆ, ಆಗಲಿಲ್ಲ. ಕಲಾಗಿದೆ ಮಾತ್ರ. ಸೊ ಈ ಬಂಡೆ ಹತ್ರ ಬಂದು ತಣ್ಣಗೆ ಗಾಳಿ ಬೀಸ್ತಾ ಇದೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಯಾಕೋ ಬಾಯಾರಿಕೆ ಆಗ್ತಾಯಿದೆ, ನೀರು ಕುಡಿದು ಆಮೇಲೆ ಹೊರಡದೆ. ಬಟ್ ಇಲ್ಲಿಂದ ನೋಡಿದ್ರೆ ಎಷ್ಟು ಬೆಟ್ಟಗಳು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಅಬ್ಬಬ್ಬಬ್ಬಬ್ಬ. ಸುತ್ತಲೂ ಬರೀ ಬೆಟ್ಟ ಗುಡ್ಡಗಳೇ ಇದೆ. ಆ ಹೆಸರುಗಳು ಕೂಡ ಗೊತ್ತಿರಲ್ಲ. ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಇಲ್ಲಿ ತನಕ ನಾನು ಮಾಡಿರೋ ಟ್ರಿಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಮುಂದಿನ ಸಲ ಮತ್ತೆ ಇದೇ ಥರ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.